ಪಾರ್ವತಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ. ನಿನ್ನ ನೋಡ್ತಾ ಇದ್ರೆ ನನ್ ಕಣ್ದೃಷ್ಟಿನೇ ತಾಕೋ ತರ ಇದೆ. ನನ್ನ ಮಗಳು ಇಷ್ಟದಂಗೆ ಮದುವೆ ಮಾಡೋ ಆಸೆ. ಏನಾಗುತ್ತೋ ನೋಡೋಣ. ಓಹೋ ಹೋ ಹೋ, ರಥ ಎಳೆಯೋದಕ್ಕೆಲ್ಲ ಸಿದ್ಧವಾಗಿದೆ. ಅವರೆಲ್ಲ 12 ಗಂಟೆಗೆ ಬಂದ್ಬಿಡ್ತಾರೆ. ನಾವೆಲ್ಲ ಒಂದು ಅರ್ಧ ಗಂಟೆ ಮುಂಚೆ ಇರೋಣ ಅಂತ. ಏ, ಇನ್ನು 10 ಗಂಟೆ ನೋಡಿಲ್ಲಿ. ಹನ್ನೊಂದಕ್ಕೆ ಹೋಗೋಣ. ಇನ್ನೂ 1 ಗಂಟೆ ಇದೆಯಲ್ಲ. ಕಾಫಿ ತರ್ತೀಯಾ? ಅಕ್ಕ, ಒಂದ್ ನಿಮಿಷ, ನಾನೇ ತಗೊಂಡ್ಬರ್ತೀನಿ. ನಾವೆಲ್ಲ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ. ಪಾರ್ವತಿ ಆದರೂ ಹೋಗ್ಲಿ, ರತ್ನನ್ ರೆಡಿ ಮಾಡ್ತಾಳೆ. ಅಪ್ಪ, ಬೇಗ ಹೋಗ್ಬಿಡೋಣ ಅಂತೀಯಾ? ಹೋಗೋಣ ಹೋಗೋಣ. ಅಲ್ಲಪ್ಪ, ನಾವು ಹೋಗಿದ್ದಿದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಿರೋದು. ಊರಿಗೆ ಉಪಕಾರ ಹೆಣಕ್ ಸಿಂಗಾರ ಅನ್ನೋ ಹಾಗೆ ಹೊರಡ್ತಾ ಇದ್ದೀವಿ ಅಲ್ವಾ? ಹೋಗೋಣ. ಇಷ್ಟೊಂದು ಬಿಸಿ ಇದೆ, ಚೆಕ್ ಕುಡಿಯೋಕ್ಕಾಗತ್ತೆ. ಇನ್ನೊಂದು ಲೋಟ ತಗೊಂಡ್ಬಾ. ಮನೆಯಿಂದ ಹೊರಡೋದಕ್ಕೆ ಮುಂಚೆ ಒಂದು ಬಿಸಿ ಬಿಸಿ ಕಾಫಿ ಕುಡಿದು ಬಿಟ್ರೆ ಅದರ ಆನಂದವೇ ಬೇರೆ. ಹೇಳು ಮಗಳೇ. ಅಪ್ಪ, ಈ ವಾರನಾದ್ರೂ ನಾನು ನೋಡಕ್ ಬರ್ತೀಯಾ ಇಪ್ಪ? ಆಯ್ತು, ಬರ್ತೀನಿ. ಬಡ್ಗು ಫೋನೀಗ. ಮಗಳ, ಅಲ್ಲ ಚಿಕ್ಕದಣೆ, ನೀವು ಕಣ್ಣಾಕಿರೋ ಹುಡುಗಿಗೆ ಇವತ್ತು ನಿಶ್ಚಿತಾರ್ಥ. ನೀವು ನೋಡಿದ್ರೆ ಏನು ಆಗೇ ಇಲ್ಲ ಅಂತ ನಿಂತಿದ್ರಿ. ಛತ್ರಿ ಕೆರೆ ಶಾಸ್ತ್ರಕ್ಕೆ ಬರೆ ಆಗ್ತಂಗೆ ಅಂತ ನಂಗೆ ಗೊತ್ತು ಕಲ. ಈ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ. ಅಣ್ಣ, ಗಂಡಿನ ಕಡೆಯವರು ಬಂದ್ರು. ಗುಂಡು, ಆರ್ತಿ ತಟ್ಟು ತಗೋಬಾ. ಮಾವ ಕಟ್ಕೊ ಬಂದ್ಬಿಡ್ತೀರಿ. ಬಂದ್ರ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಯ್ಯೋ, ಹಣೆಲ್ ಗಾಯ ಆಗೈತೆ. ಏನಿಲ್ಲ, ಸಣ್ಣ ಪೆಟ್ಟಷ್ಟೇ. ಶಾಮಣ್ಣ, ಒಳಗೆ ಕರ್ಕೊಂಡು ಹೋಗಿ. ಬನ್ನಿ ಹೋಗೋಣ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದು ನೀವೇ ಮದುವೆ ಗಂಡು ಅಂತ ಗೊತ್ತಿಲ್ಲದೆ ನಮ್ಮನೆ ಹುಡುಗಿಗೆ ಕೈ ಇಟ್ಬಿಟ್ರಲ್ಲ ಅಂದ್ಕೊಂಡು ತೆಪ್ಪು ಮಾಡಿಬಿಟ್ಟೆ. ಏನು ಅನ್ಕೋಬೇಡಿ. ಪರವಾಗಿಲ್ಲ ಬಿಡಿ. ಹುಡುಗಿರ ಮೇಲೆ ಕನ್ಸನ್ ಇದೆಯಲ್ಲ, ಬಸ್ ಸಾಕು. ಲಗ್ನ ಪತ್ರಿಕೆ ಓದಿಸ್ಬೋದಾ? ಲಗ್ನ ಪತ್ರಿಕೆ ಓದಿಸ್ಬೋದನಪ್ಪ ಶಿವ? ಮಾವ ಓದ್ಬೋದು. ಕೂತ್ಕೊಂಡು ಬಾ ಶಿವ. ಶಿವು, ನಿಮ್ಮಪ್ಪ ಏನು ಕರಿ ಶಿವು. ಅವ್ರು ಎಲ್ಲಿ ಕುಡ್ಕೊಂಡು ಬಿದ್ದಿರ್ತಾರೆ ಏನೋ ಪುರೋಹಿತ್ರೆ, ನೀವು ಮುಂದುವರ್ಸಿ. ಮಗಳು ನಿಶ್ಚಿತಾರ್ಥ ಹೊತ್ನಲ್ಲಾದ್ರೂ ಮನೇಲಿ ಇರಬಾರ್ದೆ.
ಅವ್ರ ಹೆಂಡತಿ ಓಡೋದ್ಮೇಕೆ ಅವ್ರ ಮನೆಗಿಂತ ಬೀದಿನಲ್ಲಿ ಬಿದ್ದಿರದೆ ಜಾಸ್ತಿ ಬಿಡಿ. ಅವ್ವ ಏನೋ ಓಡೋದ್ಲು, ಬದುಕಿರೋ ಅಪ್ಪನಾದ್ರೂ ಮುಂದೆ ನಿಂತು ಶುಭ ಕಾರ್ಯನ ಮಾಡಿಸ್ಬಾರ್ದೆ. ಗಂಟಿನ ಕಡೆಯವರು ಮಗಳು ನೋಡಕ್ಕೆ ಮನೆಗೆ ಬರ್ತಾವ್ರೆ, ಇವತ್ತಾದ್ರೂ ಮನೇಲಿ ಇರಬಾರ್ದೆ? ಶಿವು, ಅಪ್ಪಂಗೆ ಮನೆಗೆ ಇರಕ್ಕೆ ಹೇಳಿಲ್ವನಪ್ಪ? ಅದು ಪುರೋಹಿತರೆ, ಮನೆ ಯಜಮಾನರು ಬಂದ್ರು.